₹1 ಕೊಡ್ತೀರಾ? ಸಂಜೆ ₹1000 ತಗೊಬಂದು ಕೊಡ್ತೀನಿ. ₹1 ಇದೆ, ₹1 ₹1000 ಮಾಡಬೇಕು. ನನಗೆ ಕಾನ್ಫಿಡೆನ್ಸ್ ಇದೆ ₹1000 ಮಾಡ್ತೀನಿ ಅಂತ. ವ್ಯಾಲ್ಯೂಬಲ್ ಥಿಂಗ್ಸ್ ಅಂದ್ರೆ ಲೈಕ್ ₹50 ಓದ್ತಿರೋಂಥದ್ದು ಪೆನ್ನು ಬುಕ್ಕು ಏನಾದ್ರು ಇದೆಯಾ? ತೇಜ್ ಅವ್ರು ಏನು ಗೊತ್ತಾ, ಇಲ್ಲಿ ಮಹಾರಾಜ ಪಾರ್ಕ್ ಹತ್ರ ವಿಡಿಯೋ ಮಾಡಿದ್ದೀವಿ. ನಾನೊಂದು ಸ್ವಲ್ಪ MG ರೋಡ್ ಹತ್ರ ಕವರ್ ಮಾಡ್ಬೇಕು ಅಲ್ಗೋಣ. ಹೆಲ್ಮೆಟ್ ಹಾಕೋಬಿಡಿ ಅಲ್ಗೋಣ. ಗೈಸ್ ಅಲ್ಲಿ ನೋಡಿ, ಅಲ್ಲೊಬ್ರು ತಾತ ಕೂತಿದ್ದಾರೆ. ಪಾಪ ಅವ್ರಿಗೆ ಕಣ್ಣು ಕಾಣಿಸಲ್ಲ, ಬ್ಲೈಂಡ್ ಇದ್ದಾರೆ. ಸೊ ಅವ್ರಿಗೆ ಒಂದು ಹೆಲ್ಪ್ ಆಗೋ ಥರ ಒಂದು ಕಾಂಟ್ಯಾಕ್ಟ್ ಮಾಡೋಣ ಇವತ್ತು. ಬನ್ನಿ ಅವ್ರಿಗೆ ಕೇಳೋಣ. ಕಲ್ ಎಷ್ಟು ಕಡಲೆಕಾಯಿ? ಹಾಂ, ₹10 ಒಂದಾ? ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ? ಒಂದು ಅಂದಾಜಾಗಿ 200-300. ಏನು ಗೊತ್ತಾ, ಇವತ್ತು ದುಡ್ಡು ತರೋದು ಮರ್ತೋಗಿದ್ದೀನಿ ನಾನು. ದುಡ್ಡು ತರೋದು ಮರ್ತೋಗ್ಬಿಟ್ಟಿದ್ದೀನಿ. ₹1 ಕೊಡ್ತೀರಾ? ಸಂಜೆ ₹1000 ತಗೊಬಂದು ಕೊಡ್ತೀನಿ. ಹಾಂ, ಕೊಡ್ತೀರಾ? ಏನು ಹಿಂಗೆ ಕೇಳ್ತಿಲ್ಲ ಅಂತ? ಹಾಂ, ಅದು ನಮ್ಮ ಕಷ್ಟ. ಕೇಳ್ತೀವಲ್ಲ, ಕಣ್ಣು ಮಂಜು. ಹಾಂ, ಯಾವ್ದಾಡ್ತಾರೆ ಒಂದೇ. ಸೊ ಗೈಸ್ ಹೇಳಿದ್ನಲ್ಲ, ಇವರು ಪಾರ್ಶಿಯಲಿ ಬ್ಲೈಂಡ್ ಇದ್ದಾರೆ, ಅಷ್ಟು ಕಾಣಿಸಲ್ಲ. ಸೊ ನಾವೇ ನೋಡೋಣ. ಇದು ನೋಡಿ ₹1 ಅಲ್ಲ. ಸೊ ₹1 ತಗೊಂಡೀನಿ. ಸೊ ಸಂಜೆ ₹1000 ತಗೊಬಂದು ಕೊಡ್ತೀನಿ. ನಂಬಿಕೆ ಇದೆ ₹1000 ತಗೊಬರ್ತೀನಿ ಅಂತ. ಅಯ್ಯೋ ದೇವ್ರು, ಸೊ ಅವ್ರು ಟ್ರಸ್ಟ್ ಮಾಡ್ತಿಲ್ಲ ಅನ್ಸುತ್ತೆ. ಹೆಸರೇ ನಿಮ್ಮದು? ರಂಗಸ್ವಾಮಿ ಅಂತ. ಹಾಂ, ರಂಗಸ್ವಾಮಿ. ವಯಸ್ಸು? ವಯಸ್ಸ್ವಾಮಿಗೆ 76 ಆಗಿದೆ. 76? 76. ಓಕೆ. ಡೈಲಿ ಇಲ್ಲೇ ಮಾಡ್ತೀರಾ ವ್ಯಾಪಾರ? ಹೌದು. ಎಷ್ಟು ತನಕ ಇರ್ತೀರಾ? ಸಂಜೆ 5 ಗಂಟೆಗೆ. ಸಂಜೆ 5. ಕಣ್ಣೇನಾಗಿದೆ? ಸರ್ ಕಣ್ಣು ಇದು ಒಂದು ಪೂರ ಕಾಣಲ್ಲ. ಇದು ಹಾಂ, ಇದು ಮಂಜು. ಹಾಂ ಹಾಂ, ಆಪ್ಷನ್ ಮಾಡ್ಸಕ್ಕೆ ಮಾಡಿದ್ದು. ಹಾಂ, ಶುಗರ್ ಒಂದು. ಓ, ಶುಗರಿಂದ ಆಪ್ರೇಷನ್ ಕಷ್ಟ. ಅದಿಲ್ಲ. ಕಾಣಿಸಿ ಹೆಂಗೆ ವ್ಯಾಪಾರ ಮಾಡ್ತೀರಾ? ಅಂದಾಜಿನ ಮಾಡ್ತಿಲ್ಲ, ಪ್ಯಾಕಿಂಗ್ ಮಾಡ್ಕೊಂಡು. ಹೌದಾ? ಸೊ ನಾವು ಹೆಲ್ಪ್ ಮಾಡೋಣ ಅಂತ ಒಂದು ₹1000 ತಗೊಬರಲ್ಲ ಸಂಜೆ? ಎಷ್ಟು ತನಕ ಇರ್ತೀರಾ? 5 ಗಂಟೆಗೆ. 5 ಗಂಟೆ ತನಕನಾ? ಸೊ ಗೈಸ್ ಈಗ 12 ಗಂಟೆ. ಸೊ 5 ಗಂಟೆಗೆ ಬರ್ತೀನಿ ₹1000 ತಗೊಂಡು. ಸೊ ಗೈಸ್ ₹1 ಇದೆ, ₹1 ₹1000 ಮಾಡಬೇಕು. ನನಗೆ ಕಾನ್ಫಿಡೆನ್ಸ್ ಇದೆ ₹1000 ಮಾಡ್ತೀನಿ ಅಂತ. ಯಾಕಂದರೆ ಜಗತ್ತು ವಿಶಾಲವಾಗಿರುತ್ತೆ, ಹೆಂಗಾರು ಅರ್ನ್ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ನೋಡೋಣ, ₹1000 ಮಾಡೋಕ್ಕೆ ಟ್ರೈ ಮಾಡೋಣ ಒಂದು ಸಂಜೆ ಅಷ್ಟರೊಳಗೆ. ಸೊ ಇಲ್ಲಿ ಅಂಗಡಿ ಇದೆ, ಕೇಳೋಣ. ಬ್ರೋ, ಆ್ಯಕ್ಚುಲಿ ನನ್ನ ಹೆಸರು ಮಾಸ್ ಕನ್ನಡಿಗ ಅಂತ, ಕಾಂಟೆಂಟ್ ಕ್ರಿಯೇಟರು. ಒಬ್ರು ತಾತ ಇದ್ದಾರೆ, ಆಕ್ಚುಲಿ ಬ್ಲೈಂಡ್ ಇದ್ದಾರೆ. ಅವರು ಕಡಲೆಕಾಯಿ ವ್ಯಾಪಾರ ಮಾಡ್ತಾರೆ. ಸೊ ಅವರಿಗೆ ₹1 ₹1000 ಮಾಡ್ಕೊಬರ್ತೀನಿ ಅಂತ ಹೇಳಿನಿ. ಸೊ ₹1 ವ್ಯಾಲ್ಯೂ ಸಂಜೆಗೆ ₹1000 ಆಗುತ್ತೆ. ನೀವು ಇದನ್ನ ಕೊಟ್ಟು ಪರ್ಚೇಸ್ ಮಾಡ್ತೀರಾ? ನನ್ನ ಹತ್ರ ಫ್ಲಾರ್ ಆದರೂ ಕೊಡ್ಬೋದು ನೀವು, ಇಲ್ಲ ಏನಾದ್ರು ₹10 ಏನಾದ್ರು ₹10 ಕೊಡ್ಬೋದು, ಇಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದ್ರು ಕೊಡ್ಬೋದು. ಕೊಡ್ತೀರಾ? ₹10? ಥ್ಯಾಂಕ್ ಯು ಸೋ ಮಚ್ ಬ್ರೋ. ತಗೊಳ್ಳಿ ಹಂಗಾರೆ ₹1. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೇಮ್? ಮುಬಾರಕ್. ಸೊ ₹1 ₹10 ಮಾಡಾಯಿತು. ಸೊ ಈ ₹10 ಇಟ್ಕೊಂಡು ನಾವೀಗ ಜಾಸ್ತಿ ದುಡ್ಡನ್ನ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ ಹೋಗೋಣ, ನೋಡೋಣ ಬನ್ನಿ. ಸೊ ಇಲ್ಲಿ ಒಂದು ಶಾಪ್ ಇದೆ, ನೋಡೋಣ ಇಲ್ಲಿ. ಸರ್ ಇಲ್ಲಿ ₹10 ಏನಾದ್ರು ಸಿಗುತ್ತಾ? ಹಾಂ, ಇಯರಿಂಗ್ಸ್ ಎಲ್ಲ ₹10? ಏನಿದು? ಚೈನೀಸ್ ಸ್ಟಿಕ್ ತಲೆಗೆ ಹಾಕೋದು. ಯಾವ್ದು ₹10? ಅದು ಇದು 10. ಇದೇನಿದು? ಹೇರ್ ಸ್ಟಿಕ್ ತಲೆಗೆ ಹಾಕೋದಾ? ₹10 ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡೋಣ, ಇದನ್ನ ಜಾಸ್ತಿ ರೂಪೀಸ್ಗೆ ಸೆಲ್ ಮಾಡಕ್ಕೆ ಟ್ರೈ ಮಾಡೋಣ ಯಾರಿಗಾದ್ರು. ಗೈಸ್ ಇದು ಚೈನೀಸ್ ಸ್ಟಿಕ್ ಅಂತೆ. ₹10 ಒಂದು ತಗೊಂಡಿದ್ದೀನಿ. ₹20 ಹೇಳಿದ್ರು, ಬಟ್ ₹10 ಮಾಡಿಸಿದ್ದೀನಿ. ಹೇ ಎಕ್ಸ್ಕ್ಯೂಸ್ ಮೀ, ತೇಜುಗೌಡರಲ್ವಾ? ಏನು ಮಾಡ್ತೀರಾ ಇಲ್ಲಿ? ಫ್ರೀ ಇದ್ದೀರಾ? ಆಕ್ಚುಲಿ ಏನು ಗೊತ್ತಾ, ನಮ್ದು ಹಳೆ ಕಂಟೆಂಟ್ಗೆ ಬಂದಿದ್ರು ಗೈಸ್. ಇವರು ತೇಜುಗೌಡ ಅಂತ, ಹಾಸನಲ್ಲಿ ಬ್ಲಾಗರು. ನಮ್ಮ ಹಳೆ ಕಂಟೆಂಟ್ಗೂ ಕೂಡ ಬಂದಿದ್ರು. ಲಾಸ್ಟ್ ಟೈಮ್ ಮಾಡಿದ್ವಿ ಗೊತ್ತಾ, ₹1 ₹1000. ಸೊ ಇಲ್ಲಿ ಪಾಪ ಒಬ್ರು ಬ್ಲೈಂಡ್ ಪರ್ಸನ್ ಇದ್ದಾರೆ, ಅಲ್ಲ ಬ್ಲೈಂಡ್ ತಾತ ಇದ್ದಾರೆ, ಪಾರ್ಶಿಯಲಿ ಬ್ಲೈಂಡ್ ಇದ್ದಾರೆ ಅವರು. ಅವ್ರಿಗೋಸ್ಕರ ಇದನ್ನ ನಾನು ₹1 ತಗೊಂಡಿದ್ದೆ ಅವ್ರ ಹತ್ರ. ಈಗ ₹1000 ಮಾಡ್ಕೊಡ್ಬೇಕು. ಇದನ್ನ ₹20 ತಗೊಂಡಿದ್ದೀನಿ. ಇದನ್ನ ₹50 ಸೆಲ್ ಮಾಡಬೇಕು. ಜಾಯ್ನ್ ಆಗ್ತೀರಾ? ಬರ್ತೀರಾ? ಸೊ ಬನ್ನಿ, ಮತ್ತೆ ಇದನ್ನ ಸೆಲ್ ಮಾಡ ಹಂಗಾರೆ. ಫ್ರೀ ಇದ್ದೀರಾ ತಾನೇ? ಬನ್ನಿ ಹಂಗಾರೆ ತಗೊಳ್ಳಿ. ಸೆಲ್ ಮಾಡ್ತೀರಾ, ನಾನೇ ಮಾಡಲಾ? ಓಕೆ ಬನ್ನಿ ಮಾಡೋಣ. ಫಾಲೋವರ್ಸು 33.3K. ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಅರೌಂಡ್ 19K ಇತ್ತು. ನೈಸ್. ಹಂಗಾರೆ ಹಾಸನಲ್ಲೆಲ್ಲ ವ್ಲಾಗ್ಸ್ ಮಾಡ್ತಿದ್ದೀರಾ ಅಂತ? ಹಾಂ, ಓಕೆ. ಎಲ್ಲಿ ಸೆಲ್ ಮಾಡ್ತೀರಾ ಇದನ್ನೀಗ? ಇದು ಚೈನೀಸ್ ಸ್ಟಿಕ್ ಅಂತ ನಿಮ್ಮ ತಲೆಗೆ ಹೆಲ್ಪ್ ಆಗುತ್ತೆ, ತಲೆಗೆ ಹಾಕೊಳ್ಳೋಕ್ಕೆ. ಸೊ ಇದನ್ನು ತಗೊಂತೀರಾ? ₹50 ಅಷ್ಟೇ.
ಒಬ್ರು ಬ್ಲೈಂಡ್ ತಾತ ಇದಾರೆ ಅಲ್ಲೊಬ್ರು, ಅವ್ರಿಗೆ ಸ್ವಲ್ಪ ಕಾಣಿಸಲ್ಲ, ಕಣ್ಣು ಕಾಣಿಸಲ್ಲ. ಅವ್ರಿಗೋಸ್ಕರ ನಾವು ಇದನ್ನ 1000 ರೂಪಾಯಿ ಮಾಡ್ಕೊಬರ್ತೀವಿ ಅಂತ ಇದನ್ನ ಮಾರಕ್ ಬಂದಿದೀವಿ. ತಗೋತೀರಾ ಇದನ್ನ? ಹಾ, ಎಷ್ಟಿಗೆ ತಗೋತೀರಾ? ಇದು 20 ರೂಪಾಯಿ ಕೊಟ್ಟು ತಗೊಬಂದೀನಿ. ನೀವು ತಗೊಂಡ್ರೆ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ. ಎಷ್ಟಿಗೆ ತಗೋತೀರಾ? ಹಾ, 50 ರೂಪಾಯಿ. ಸೀರಿಯಸ್ ಆಗಿ ಕೊಡ್ತೀರಾ? ಕುಡಿ ಹಂಗಾರೆ. ಅದೇನಕ್ಕೆ ಅಂತ ಗೊತ್ತಾಯ್ತಾ? ಹಾ ಹೌದು, ಇಸ್ಕೊಳ್ಳಿ 50. ಸೊ ಗೈಸ್ 50 ರೂಪಾಯಿ ಅರ್ನ್ ಮಾಡಿದ್ರು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ 50 ರೂಪಾಯಿನಲ್ಲಿ? ಇದ್ರಲ್ಲಿ ಏನಾದ್ರು ತಗೋಬಿಟ್ಟು ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು? ಅಮೌಂಟ್ ಕೊಡ್ತೀನಿ. ನಿಮ್ಮ ಹತ್ರ ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದರೂ ಇದ್ರೆ ಕೊಡ್ತೀರಾ? ವ್ಯಾಲ್ಯೂಬಲ್ ಥಿಂಗ್ಸ್ ಅಂದ್ರೆ ಲೈಕ್ 50 ರುಪೀಸ್ಗಿಂತ ಓದ್ತಿರೋಂಥದ್ದು ಪೆನ್ನು, ಬುಕ್ಕು ಏನಾದ್ರು ವ್ಯಾಪಾರಿ ಇದ್ದಾರೆ, ಅವ್ರಿಗೆ ಪಾರ್ಸೆಲ್ ಬ್ರ್ಯಾಂಡ್ ಇದ್ದಾರೆ. ಸೊ 50 ರುಪೀಸ್ಗೆ ನಿಮ್ಮ ಹತ್ರ ಏನಾದ್ರು ವ್ಯಾಲ್ಯೂಬಲ್ ಥಿಂಗ್ಸ್ ಇದೆಯಾ? ಇದಾ? ಇದು ಎಷ್ಟು ರೂಪಾಯಿ? ಹಾಂ, 30 ರುಪೀಸಾ ಇದು? ಮತ್ತು 50 ರೂಪಾಯಿಗಿಂತ ವರ್ತಿರೋದು ಇನ್ನೇನಾರು ಕೊಡಿ. ಪೆನ್ ಇದೆಯಾ? 2 ಪೆನ್ ಕೊಟ್ಬಿಡಿ. ತಗೊಡ್ತೀರಾ ಶಾಪಲ್ಲಿ? ಸೊ ಬನ್ನಿ ಹಂಗಾರೆ ತಗೊಡಿ. ಇಲ್ಲಿ ಹಣಕಾಸಲ್ಲ. ಓಕೆ ಬನ್ನಿ. ಹಾಂ ಹಾಂ, ಕ್ಲಿಪ್ಸೇ ತಗೊಡ್ಬೋದು ಬೇಕಾರೆ. ಏನು ಇಷ್ಟ ಬರುತ್ತೆ ಅದನ್ನ ತಗೋ. ಯಾ, ಸೊ ಇದು ಆಲ್ರೆಡಿ 30 ರುಪೀಸ್ ಕೊಟ್ಟಿದ್ದೀರಾ, ಅದು 25. ಸೊ 55 ರುಪೀಸ್ ಆಯಿತು. 25 ಫೋನ್ ಪೇ ಮಾಡ್ತೀರಾ? ಇನ್ನೇನು ತಗೊಳಲ್ವಾ? ಅಲ್ಲ ಸುಮ್ಮನೆ ಕೇಳಿದೆ. ತಗೊಡ್ತೀನಿ ಏನೋ ತಗೊಡಿ, ಪರವಾಗಿಲ್ಲ. ಹಾಂ, ಬೇರೆ ಸಮಥಿಂಗ್ ಎಲ್ಸ್ ಹೌದಿರಾ? ಎಷ್ಟು ರೂಪಾಯಿ ಶಾಪಿಂಗ್ ಮಾಡಿದ್ರಿ? ಏನು ತಗೊಡ್ತಿದ್ದೀರಾ ಈಗ? ಕ್ಲಿಪ್ ಆ್ಯಂಡ್ ಮೆಹಂದಿ. ಕ್ಲಿಪ್ ಆ್ಯಂಡ್ ಮೆಹಂದಿ ಎಷ್ಟು ಬರ್ತಿತ್ತು? ಇದು 30, ಅದು 25, ಇದು 10. ಸೊ ಟೋಟಲ್ 55 ಪ್ಲಸ್ 10 65. ಓಕೆ 65. ಸೊ ಇದು ನೋಡಿ, ಸೊ ಎಷ್ಟು ರೂಪಾಯಿದು ಇದು? 65. ಸೊ ಎಷ್ಟು ರೂಪಾಯಿ ಗಿವ್ ಅವೇ? ನೀವು ನಾವೆಷ್ಟು ಕೊಡೋಣ ಅವ್ರಿಗೆ? ಸೊ ಎಷ್ಟು ರೂಪಾಯಿಗೆ ಇದನ್ನು ಗಿವ್ ಅವೇ ಮಾಡ್ತೀರಾ ನಮಗೆ? 50 ರುಪೀಸ್ ಬೇಡವಾ? ಕುಡಿ 50 ರುಪೀಸು. ಆ್ಯಕ್ಚುಲಿ ನಾವು ಸೆಲ್ ಮಾಡಬೇಕಾಗಿರೋದು. ಪರವಾಗಿಲ್ವಾ? ಸೆಲ್ ಮಾಡೋಣ ಇಷ್ಟನ್ನು. ನಿಮಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಖುಷಿನೇ ತಾನೆ ಸೆಲ್ ಮಾಡಿದ್ರೆ? ಓಕೆ, ಮಾಸ್ ಕನ್ನಡಿಗ ಫಾಲೋ ಮಾಡ್ಕೊಳ್ಳಿ. ನೋಡಿರೋ ವಿಡಿಯೋಸ್ನೆಲ್ಲ? ಓಕೆ 115. ಸೊ ಇದನ್ನ ಎಲ್ಲಿ ಸೆಲ್ ಮಾಡೋಣ? ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಕರ್ಕೊ ಬಂದಿದ್ದಾರೆ ತೇಜುಗೌಡ. ಇಲ್ಲಿ ಏನು ಮಾಡೋಣ? ಓಕೆ, ಎಷ್ಟಕ್ಕೆ ಸೆಲ್ ಮಾಡ್ತೀರಾ? 50 ರುಪೀಸ್ಗೆ ಒಂದೊಂದು ಮಾಡಿ. ಹಂಗಾರೆ ನೋಡೋಣ, ಸೆಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇಲ್ಲೊಂದ್ಸಲ ಸೆಲ್ ಮಾಡಿದ್ದೆ. ಇದು ಬಸ್ ಸ್ಟ್ಯಾಂಡಲ್ಲಿರೋದು ಅಗಮ್ಯ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫ್ಯಾನ್ಸಿ ಸ್ಟೋರ್ ಅಂತ. ಸೊ ನೋಡೋಣ, ಕೇಳೋಣ ಬನ್ನಿ. ಇಲ್ಲಿ ಅವರು ಕೇಳಿ ಅವ್ರಿಗೆ. ನಾವು ಬೇಸಿಕಲಿ ಕಾಂಟೆಂಟ್ ಕ್ರಿಯೇಟರು. ಈ ಕ್ಲಿಪ್ಸ್ನ ನಿಮ್ಗೆ ಸೇಲ್ ಮಾಡ್ತೀವಿ. ನೀವು 50 ರುಪೀಸಿಗೆ ಪರ್ಚೇಸ್ ಮಾಡ್ತೀರಾ. ನೀವು ಪರ್ಚೇಸ್ ಮಾಡಿದ್ರೆ 2 ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಬ್ಲೈಂಡ್ ಪರ್ಸನ್ ಇದ್ದಾರೆ ಮೇಡಮ್ ಒಬ್ಬರು, ಅವರಿಗೆ ಇದನ್ನು 1000 ರುಪೀಸ್ ಮಾಡ್ಕೊಂಡೋಗಿ ಸಂಜೆ ಕೊಡೋಣ ಅಂತ. ಅವರು ರೋಡ್ ಸೈಡ್ ಸೆಲ್ಲರ್ ಇದ್ದಾರೆ. ಮಾಡ್ತೀರಾ? 50 ರುಪೀಸ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಸೋ ಮಚ್ ಥ್ಯಾಂಕ್ ಯು. ಸೊ ಗೈಸ್ ಎಷ್ಟು ಆಯಿತು? 50 ರುಪೀಸ್ ಆಯಿತು. ಟೋಟಲ್ 100 ರುಪೀಸ್ ಕ್ಯಾಶ್ ಇದೆ, ಪ್ಲಸ್ 25 ಪ್ಲಸ್ 10 35. 100 ರೂಪಾಯಿ ಕ್ಯಾಶ್ ಇದೆ. ಇನ್ನು 35 ರುಪೀಸ್ ಇದು ಸೇಲ್ ಮಾಡಬೇಕು. 50ಗೆ ಸೇಲ್ ಮಾಡ್ತೀವಿ, ಇದನ್ನು 30ಗೆ ಸೇಲ್ ಮಾಡ್ತೀವಿ. ನೈಸ್. ಸರ್ ಇದು ಶಾಪ್ ಓನರ್ ನೀವೇನಾ? ಇಲ್ಲಿ ಶಾಪ್ ಇದೆಯಲ್ಲ ಯಾವುದಿದು? ಬೆಳ್ಳಿ ಫ್ಯಾನ್ಸಿ ಸ್ಟೋರ್. ನೀವೇನು ಓನರು? ಸರ್ ಏನಿಲ್ಲ, ನಾವು ಕಾಂಟೆಂಟ್ ಕ್ರಿಯೇಟರ್ಸು. ಇವತ್ತು ಒಂದು ಕ್ಲಿಪ್ ಇದೆ ನಮ್ಮ ಹತ್ರ. ನಿಮಗೆ ಫ್ಯಾನ್ಸಿ ಸ್ಟೋರ್ ಅವರಲ್ವಾ, ನಿಮಗೆ ಗೊತ್ತಿರುತ್ತೆ. ನಿಮಗೆ ಅದ್ರ ಕ್ಲಿಪ್ಪಲ್ಲಿ 25 ರೂಪಾಯಿ ಇದೆ. ನಮಗೆ ಅಟ್ಲೀಸ್ಟ್ ಒಬ್ಬರು ಅಲ್ಲಿ ಬ್ಲೈಂಡ್ ಪರ್ಸನ್ ಇದ್ದಾರೆ, ಅವರಿಗೆ ಹೆಲ್ಪ್ ಆಗಬೇಕಾಗಿದೆ. ಸೊ ಇದನ್ನು ತೊಗೊಂಡು ನೀವು ಏನಾದ್ರು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದು ವ್ಯಾಲ್ಯೂದು ಏನಾದ್ರು ಐಟಮ್ ಕೊಡೋಕ್ಕಾಗತ್ತಾ? ಕೊಡ್ತೀರಾ? ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ ಹೆಂಗೆ ಕೊಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಈಗ ನಾನು ಕೊಡೋದನ್ನು ಮತ್ತೊಬ್ರಿಗೆ ಕೊಟ್ಟು ಚೇಂಜ್ ಮಾಡ್ತಿರೋ ತಾನೆ? ಹೌದು ಗೈಸ್, ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಒಳ್ಳೆ ವ್ಯಾಲ್ಯೂಬಲ್ ಥಿಂಗ್ಸ್ ಕೊಡ್ತಾರೆ ಅಂತ ನಂಗೆ ಅನಿಸಿದೆ. ಸೊ ಲೆಟ್ಸ್ ಸಿ. ಸರ್ ಜಾಸ್ತಿ ವ್ಯಾಲ್ಯೂಬಲ್ ಅಂತಲ್ಲ ಸರ್, ಇದಕ್ಕಿಂತ ಸ್ವಲ್ಪ ಇದ್ರೂ ಸಾಕು. ಈಗ ಇದು ತಗೊಂಡು ಇನ್ನೂ 5 ವಿಡಿಯೋ ಬೇಕು. ಹಾಂ, ನಾನು ಒಂದು 40 ರೂಪಾಯಿ ಕೊಟ್ಟರೆ ಮತ್ತೆ 60, 80, 100, 150 ಆ ಥರ ಬರ್ತವೆ. ಒಂದು 200 ಸಮಥಿಂಗ್ ಒಂದು ಕೊಟ್ಕೊಡ್ತೀನಿ. ಹಾಂ, ಸೊ ಒಂದೇ ಸರಿ ರೈಸ್ ಆಗುತ್ತೆ, ಮತ್ತೆ ರೈಸ್ ಮಾಡ್ಕೋ ಈಸಿ ಆಗುತ್ತೆ. ಹೌದಾ? ನಮ್ಮ ಕೈಯಿಂದಲೂ ಸ್ವಲ್ಪ ಆಗಲಿ ಅಂತ. ನಾವು ನಿಮಗೆ ಗೊತ್ತಲ್ಲ ಯಾರು ಅಂತ ಹೇಳೋದು ಬೇಡ ನಾವು. ಹಾಂ, ಅದರಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. $230 ರೂಪೀಸ್ ವ್ಯಾಲ್ಯೂ ಇದೆ. ಇದನ್ನು ಕೊಡ್ತಿದ್ದೀರಾ ನಮಗೆ? ಅದು ಆ ಕ್ಲಿಪ್ ಬದಲು ಖಂಡಿತ. ಸೊ ಇಸ್ಕೊಳ್ಳಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೇಮ್?
ಬೆಳ್ಳಿ ಬಾಯ್ ರವಿ ಅಂತ. ಬೆಳ್ಳಿ ಬಾಯ್ ರವಿ ಅಂತ ಗೈಸ್ ನೋಡ್ಕೊಳ್ಳಿ. ಇದು ಹಾಸನ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಸರ್? ಬೆಳ್ಳಿ ಫ್ಯಾನ್ಸಿ ಸ್ಟೋರ್. ಹಾಗೆ ನಿಶಾ ಬ್ಯೂಟಿ ಕಲೆಕ್ಷನ್ ಅಂತ ಹೊಸದಾಗಿ ಹೋಲ್ಸೇಲ್ ಶಾಪ್ ದೊಡ್ಡದಾಗಿ ಓಪನ್ ಮಾಡ್ತಾ ಇದೀವಿ. ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗುತ್ತೆ. ಯಸ್ ಸರ್, ತುಂಬಾ ಒಳ್ಳೆ ಹಾರ್ಟ್ ಇದೆ. ಥ್ಯಾಂಕ್ ಯು ಸರ್. ಸರ್ ಇದನ್ನ ನಾವು 1000 ರೂಪೀಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. 1000ಗಿಂತ ಜಾಸ್ತಿನೇ ಆಗಲಿ, 1000 ಬೇಡ. ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಏನಾದ್ರು ಸಪೋರ್ಟ್ ಬೇಕಾದ್ರೆ ಖಂಡಿತವಾಗ್ಲೂ ಕೇಳಿ ನಾವು ಮಾಡ್ತೀವಿ. ನಮ್ಮ ಅಮ್ಮನ ಸ್ವಲ್ಪ ಡ್ರಾಪ್ ಮಾಡ್ಬೇಕಂತೆ, ಅದಕ್ಕೆ ನಮ್ಮ ಅಮ್ಮನ ಬಿಟ್ಬಿಟ್ಟು ಮತ್ತೆ ನೀವು ವಿಡಿಯೋ ಕಂಟಿನ್ಯೂ ಬರ್ತೀರಾ ಮತ್ತೆ? ಓಕೆ ಕೊಡಿ ಹಂಗಾರೆ, ಡ್ರಾಪ್ ಮಾಡ್ಬಿಡಿ ಮಮ್ಮಿಗೆ ಹಂಗಾರೆ. ಸೊ ಗೈಸ್ ಓಕೆ ವೇಟ್ ಮಾಡ್ತೀನಿ. ಸೊ ಗೈಸ್ ಅವರು ಎಮರ್ಜೆನ್ಸಿಯಿಂದ ಹೋಗ್ತಾ ಇದ್ದಾರೆ ಮಮ್ಮಿಗೆ ಡ್ರಾಪ್ ಮಾಡ್ಬೇಕಂತ. ಸೊ ನೋಡೋಣ, ಇದನ್ನು ನಾವು ಇಟ್ಕೊಂಡು ನೆಕ್ಸ್ಟ್ ಸೆಲ್ ಮಾಡೋಕ್ಕೆ ಟ್ರೈ ಮಾಡೋಣ. 50 ರೂಪೀಸ್ ಇದೆ, ಒಂದು ಮೆಹಂದಿ ಇದೆ. ಆಗಲೇ ಬಂದಿದೆ ಗೊತ್ತಾಯ್ತಾ? 1 ರೂಪಾಯಿ ಇಸ್ಕೊದ್ನಲ್ಲ. 310 ರೂಪಾಯಿ ಆಲ್ರೆಡಿ ಮಾಡಿದ್ದೀನಿ. ಇನ್ನೊಂದು 700 ರೂಪಾಯಿ ಮಾಡ್ಕೊ ಬರ್ತೀನಿ. 310 ರೂಪಾಯಿ ಮಾಡಿದ್ದೀನಿ ಆಲ್ರೆಡಿ. ವೆಯ್ಟ್ ಮಾಡ್ತೀರಿಲ್ಲ ಬಂದೆ ಗೈಸ್. ಇಲ್ಲೊಬ್ರು ಏನೋ ಮಾಡ್ತೀರಾ ಬ್ರೋ? ಏನು ಮಾಡ್ತೀರಾ? ಮನಿ ಏನ್ ಮಾಡ್ತಾ ಇದ್ದೆ? ಮನಿ ಅಂಟಾ? ಹಾಸನ್ ಮನಿ ಅಂಟಾ ನೀವು? ಹಾಸನ್ ಗಿವ್ ಅವೇ ಚಾನಲ್ ಗಿವ್ ಅವೇಸ್ ಮಾಡ್ತೀರಲ್ಲ ನೀವೇ ತಾನೆ ಹಾಸನಲ್ಲಿ? ಬ್ರೋ ಆಕ್ಚುಲಿ ನೋಡಿದ್ರಿ ನಿಮ್ದು ತುಂಬಾ ಶಾಪ್ಸ್ ಎಲ್ಲ ಮಾಡ್ತಿರ್ತೀರಿ ಗಿವ್ ಅವೇಸ್. ಇಲ್ಲ ಮುಂಚೆ ಮಾಡ್ತಿದ್ದೆ, ಇವಾಗ ಅಂದ್ರೆ ಫೇಸ್ ಏನು ತೋರಿಸ್ತಾ ಇಲ್ಲ. ಮುಂಚೆ ನಮ್ಗೊಬ್ರು ಬಾಸ್ ಇದ್ರು, ಅವ್ರದ್ದು ಹೆಸರು ಮತ್ತೆ ಫೇಸ್ ರಿವೀಲ್ ಮಾಡಂಗಿಲ್ಲ. ಹೌದಾ? ಅಡ್ಮೈನ್ ಬ್ರೋ? ನಾನೇ ಅಡ್ಮೈನು. ನನ್ನ ಚಾನೆಲ್ ನಮ್ದು ಮಾಸ್ ಕನ್ನಡಿಗ ಅಂತ. ನೀವೇನ ಮಾಸ್ ಕನ್ನಡಿಗ ನೋಡಿದೀರಾ? ತುಂಬಾ ವಿಡಿಯೋಸ್ ನೋಡಿದೀನಿ ನಿಮ್ದು. ಡೆನ್ನರ್ ಪರ್ಫ್ಯೂಮ್ ಇದೆ ನನ್ನ ಹತ್ರ. ಇದನ್ನ ಅಲ್ಲಿ ಒಬ್ರು ಬ್ಲೈಂಡ್ ಪರ್ಸನ್ ಇದ್ದಾರೆ. ಆ ಬ್ಲೈಂಡ್ ಪರ್ಸನ್ಗೆ ನಾನು ಸಂಜೆ 1000 ರೂಪೀಸ್ ತಗೋ ಕೊಡ್ಬೇಕು. ನೋಡಿದೀರಾ? ಕಂಟೆಂಟ್ ಗೊತ್ತಾಯ್ತಾ ಬ್ರೋ? ಏನಿಲ್ಲ ಬ್ರೋ, ಇದನ್ನ ನಾನು ಎಷ್ಟು 250 ರೂಪೀಸ್ ಪರ್ಚೇಸ್ ಮಾಡಿದ್ದೀನಿ. ಇದನ್ನ ಎಷ್ಟಕ್ಕಾರು ಪರ್ಚೇಸ್ ಮಾಡ್ತೀರಾ? ಆಕ್ಚುಲಿ ನಾನು ಯೂಸ್ ಮಾಡೋದು ಇದೇ ಬ್ರ್ಯಾಂಡ್ ಡೆನ್ವರೇನೆ. ಸೊ ಈಗ ನಾನು ಹೆಂಗಿದ್ರು ಗಿವ್ ಅವೇ ಮಾಡ್ತಾ ಇದ್ದೆ, ಒಂದು ಹೆಲ್ಪ್ ಆಗುತ್ತೆ. ತಗೊಳ್ಳಿ, ಇದನ್ನ 500 ಅದಕ್ಕೆ ಅಂತಾನೆ ಕೊಡ್ತೀವಿ. 500 ಬ್ರೋ? ನಿಮ್ಮ ಚಾನೆಲ್ ನೇಮು? ಹಾಸನ್ ಗಿವ್ ಅವೇ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ನಿಮಗೂ ನಿಮ್ಮ ಚಾನಲ್ ನಿಮ್ಮ ಟೀಮ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆ ಹೆಲ್ಪ್ ಮಾಡಿ. 500 ರೂಪೀಸ್ ನಮಗೆ ತಾನೆ ಪಕ್ಕ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಗಾಯ್ಸ್ 500 ರೂಪೀಸ್ ಅರ್ನ್ ಮಾಡಿದೆ. 500 ಪ್ಲಸ್ 50 600 ಇದೆ. 600 ಪ್ಲಸ್ ಒಂದು ಮೆಹಂದಿ ಇದೆ. ಸೊ ನೋಡೋಣ, ಇನ್ನೊಂದು 610 ಆಗಿದೆ ಟೋಟಲ್ ಆಗಿ. 610 ರೂಪೀಸ್ ಓದ್ತಿದೆ ನನ್ನ ಹತ್ರ. ಇದನ್ನು ಸೆಲ್ ಮಾಡಿ ಮಿಕ್ಕಿದ್ನ ಏನು ಮಾಡೋಣ ನೋಡೋಣ. ಎಕ್ಸ್ಕ್ಯೂಸ್ ಮೀ, ನಮ್ಮ ಚಾನಲ್ ಮಾಸ್ಕ್ ಅಂತ ನಾನು ರ್ಯಾಂಡಮ್ ಸೆನ್ಸಸ್ಗೆ ಹೋಗ್ಬಿಟ್ಟು 1 ರೂಪಾಯಿನ 1000 ರೂಪೀಸ್ ಮಾಡ್ತಿದ್ದೀನಿ. ಪಾರ್ಷಲಿ ಬ್ಲೈಂಡ್ ಪರ್ಸನ್ ಇದ್ದಾರೆ. ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 1 ರೂಪಾಯಿನ 1000 ರೂಪೀಸ್ ಮಾಡ್ತಾ ಇದ್ದೀನಿ ಇವತ್ತು. ಆಲ್ರೆಡಿ 600 ರೂಪೀಸ್ ಅರ್ನ್ ಆಗಿದೆ. ಒಂದು ಮೆಹಂದಿ ಕೋನ್ ಇದೆ. ಸೊ ಇದನ್ನು 10 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ಸುತ್ತೆ ನನ್ನ ಹತ್ರ ಇದನ್ನು ಮೋರ್ ದೆನ್ 10 ರೂಪೀಸ್ಗೆ ಪರ್ಚೇಸ್ ಮಾಡಿದ್ರೆ ನಾನು ಆ ಕ್ಯಾಶ್ನ ಅವ್ರಿಗೆ ರಿಟರ್ನ್ ಮಾಡ್ತೀನಿ. ಹೆಲ್ಪ್ ಮಾಡ್ತೀರಾ? ಇದರಲ್ಲಿ ಎಷ್ಟು ಪರ್ಚೇಸ್ ಮಾಡ್ತೀರಾ? ಇದನ್ನು ಪರ್ಚೇಸ್ ಮಾಡ್ತೀರಾ? ಎಷ್ಟಕ್ಕೆ ಪರ್ಚೇಸ್ ಮಾಡ್ತೀರಾ? 30. ಸೊ ತೊಗೊಳ್ಳಿ ಹಂಗಾರೆ 30 ರೂಪೀಸ್ಗೆ. ಏಯ್ ಇದೆ ಕೊಡ್ತಾರೆ ಸುಮ್ಮನೆ. ಗೈಸ್ 30 ರೂಪೀಸ್ ಇದೆ ಅವ್ರ ಹತ್ರ. ಥ್ಯಾಂಕ್ ಯು ಸೊ ಮಚ್. 30 ರೂಪೀಸ್ ಕೊಟ್ಟಿದ್ದೀರಾ. ಏನು ಪ್ರಾಬ್ಲಮ್ ಇಲ್ಲ ತಾನೇ ನಿಮಗೆ? ಹೆಲ್ಪ್ ಆಗುತ್ತೆ ಅವ್ರಿಗೆ, ಬ್ಲೈಂಡ್ ಪರ್ಸನ್ಗೆ. ಪ್ರಾಬ್ಲಮ್ ಇಲ್ಲಲ್ಲ? ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು. ಸೊ ಗೈಸ್ 630 ರೂಪೀಸ್ ಆಗಿದೆ. ತೇಜ್ ಅವ್ರು ಬಂದಿದ್ದಾರೆ. ತೇಜ್ ಅವ್ರು ಏನು ಗೊತ್ತಾ, ಇಲ್ಲಿ ಮಹಾರಾಜ ಪಾರ್ಕ್ ಹತ್ರ ವಿಡಿಯೋ ಮಾಡಿದ್ದೀವಿ. ನಾನೊಂದು ಸ್ವಲ್ಪ MG ರೋಡ್ ಹತ್ರ ಕವರ್ ಮಾಡ್ಬೇಕು. ಅಲ್ಗೋಣ, ಹೆಲ್ಮೆಟ್ ಹಾಕೋಬಿಡಿ. ಅಲ್ಗೋಣ. ಆ್ಯಕ್ಚುಲಿ ಇಲ್ಲಿ 630 ರೂಪೀಸ್ ಅರ್ನ್ ಮಾಡಿದ್ದೀನಿ ನೀವು ಬರೋ ಅಷ್ಟರಲ್ಲಿ. ಸೊ ಇದರಲ್ಲಿ ಏನೋ ಪರ್ಚೇಸ್ ಮಾಡೋಣ. ಬರೀ ಈಗ ಕ್ಯಾಶ್ ಇದೆ ನನ್ನ ಹತ್ರ, ಯಾವುದೋ ಐಟಮ್ಸ್ ಇಲ್ಲ. ಸೊ 630 ರೂಪೀಸ್ ಇದೆ. ಏನು ಪರ್ಚೇಸ್ ಮಾಡ್ಬೋದು? ಓಕೆ, ಇಲ್ಲಿ ರಿಲಯನ್ಸ್ಗೆ ಬಂದಿದ್ದೀವಿ. ಇಲ್ಲಿ ಬೈ ಒನ್ ಗೆಟ್ ಒನ್ ಸ್ವೀಟ್ಸ್ ಇದೆ. ಸರ್ ಇದು ಬೈ ಒನ್ ಗೆಟ್ ಒನ್ ಎಲ್ಲ ಟೇಸ್ಟ್ ಕೂಡ ಮಾಡ್ಬೋದಾ? ಓ ಸ್ಯಾಂಪಲ್ ಇದೆಯಾ? ಓಕೆ ನೈಸ್. ತೊಗೊಳ್ಳಿ. ಯಾವುದಿದು? ಲಾಲ್ ಸ್ವೀಟ್ಸ್ ಎಲ್ಲ ಥರ ಬರುತ್ತೆ. ಧಾರವಾಡ ಪೇಡ, ಸೋನ್ ಪಾಪಡಿ, ಕಾಜು ಕತ್ಲಿ, ಲಡ್ಡು. ಓಕೆ ನೈಸ್ ಗೈಸ್. ಬರ್ಫಿ, ಮಿಲ್ಕಿ ಕೇಕ್, ಗುಲಾಬ್ ಜಾಮೂನ್ ಇದೆ, ರಸಗುಲ್ಲ ಇದೆ, ಎಲ್ಲ ಇದೆ. ಸ್ಯಾಂಪಲ್ ಕೂಡ ಫಸ್ಟ್ ಟೈಮ್ ನೋಡ್ತಿರೋದು ನಮ್ಮ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ. 49 ರೂಪೀಸ್ ಇದೆ. 100 ಮಾಡ್ಬೋದು. ಮಾಡ್ತೀರಾ? ನೈಲ್ ಕಟ್ರ್ ಒಂದು ತಗೊಳ್ಳಿ. ದೀಪಾವಳಿ ಬರ್ತಿದೆಯಲ್ಲ, ಸೊ ಯಾರಿಗಾರು ಕೊಡೋಣ. ಸೆಲ್ ಮಾಡ್ತೀರಾ ಇದನ್ನ? ಎಷ್ಟಿದೆ ಇದು? 179. ಎಷ್ಟಕ್ಕೆ ಸೆಲ್ ಮಾಡ್ತೀರಾ? ಇಲ್ಲ ಇದು ತಗೋಬೇಡಿ, ಈ ದೀಪನ 50 ರೂಪೀಸ್ನ ತೊಗೊಂಡು 100ಗೆ ಸೆಲ್ ಮಾಡ್ತೀನಿ. ಮಾಡಿ. ಇಲ್ಲಿ ಸೋಪ್ ಡಿಸ್ಪೆನ್ಸರ್ ಇದೆ. ಇದನ್ನ ನಾವು ಹೋಟೆಲಿಗೆ ತಗೋಕೊಟ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೈಸ್ ಐಡಿಯಾ, ಚೆನ್ನಾಗಿದೆ ಐಡಿಯಾ. ಇದನ್ನ ಸೋಪ್ ಡಿಸ್ಪೆನ್ಸರ್ಸ್ಗಳನ್ನ ಹೋಟೆಲ್ಗೆ ಕೊಡೋಣ ಅಂತನಾ? ಎಷ್ಟಿದೆ ರೇಟ್ ಅದು? 150 ಇದೆ. 300 ಹೇಳೋಣ. ಆಮೇಲೆ ಎಷ್ಟು ಕೊಡ್ತಾರೆ? ಅವ್ರು ಎಷ್ಟು ಕೊಡ್ತಾರೆ ಇಸ್ಕೊಳ್ಳೋಣ. ಅವ್ರು ಎಷ್ಟು ಕೊಡ್ತಾರೆ ಇಸ್ಕೊಳ್ಳೋಣ ಅಷ್ಟು. ಸೊ ಇನ್ನೊಂದು ತಗೋತೀರಾ? 2 ಹೋಟೆಲ್ ಕೊಡೋಣ. ಇವೆರಡನ್ನ ಹೋಟೆಲ್ಸ್ಗೆ ಕೊಡೋಣ. ಸೊ ಬನ್ನಿ ಬಿಲ್ ಮಾಡಿಸೋಣ. ಸೊ ಗೈಸ್ ಇಲ್ಲಿ ಬೈ ಒನ್ ಗೆಟ್ ಒನ್ ಇದೆ. ನನ್ನ ದುಡ್ಡೆಲ್ಲ ತೊಗೊಬಿಡ್ತೀನಿ. ಯಾವುದನ್ನು ತೊಗೊಳ್ಳೋಣ? ಹಾಂ ತೊಗೊಳ್ಳಿ ಅದನ್ನು ಲಾಸ್ಟಿಗೆ ಹೇಳ್ತೀನಿ ಏನಕ್ಕೆ ತೊಗೋತಿರೋದು ಅಂತ. 346. ₹500 ಕೊಟ್ವಿ. 100 ರೂಪೀಸ್ ಆ್ಯಂಡ್ 50 ರೂಪೀಸ್
ಪ್ಲಸ್ ಚೇಂಜ್ ಪ್ಲಸ್ ಇಷ್ಟು ಐಟಮ್ಸ್ ನಮ್ಮದು ಏನು ನಮ್ಮ ಚಾಟ್ ಶೀಟಲ್ಲಿ ಅದರ ಸ್ಟಾಲ್ಗೆ ಕೊಡೋಣ ಸೋಪ್ ಡಿಸ್ಪೆನ್ಸರ್ ಅವ್ರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ. ಅಲ್ಲ ಸರ್ ನಮ್ಮ ಚಾನಲ್ ಮಾಸ್ ಕನ್ನಡಿಗ ಅಂತ ಸೋಪ್ ಡಿಸ್ಪೆನ್ಸರ್ನ ಪರ್ಚೇಸ್ ಮಾಡಿದ್ದೀವಿ. ಇದು ರಿಲಯನ್ಸ್ ಮಾರ್ಟಿಂದ. ಇದ್ರ ವ್ಯಾಲ್ಯೂ ಬಂದು 150 ರುಪೀಸು. ಇದನ್ನು ನಾವು ನಿಮಗೆ ಸೆಲ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಏನಂದರೆ ಅದು ಬ್ಲೈಂಡ್ ಪರ್ಸನ್ ತಾತನ ಹತ್ರ 1 ರೂಪಾಯಿನ ನಾವು 1000 ಮಾಡ್ಕೊಡ್ತೀವಿ ಅಂತ ಇಸ್ಕೊಂಡಿದ್ದೀವಿ. ಸೊ ಎಲ್ಲ ಪ್ರೊಸೆಸ್ ಏನೇನು ಮಾಡೋದು 1000 ಆಗಬೇಕು ಎಲ್ಲ ಮಾಡಿದ್ದೀವಿ. ಲಾಸ್ಟಿಗೆ ಇದೊಂದು ಸೋಪ್ ಡಿಸ್ಪೆನ್ಸರ್ ಇದೆ. ಇದನ್ನು ನಾವು ನಿಮಗೆ ಕೊಡ್ತೀವಿ, ಕಸ್ಟಮರ್ಸಿಗೆ ಹೆಲ್ಪ್ ಆಗುತ್ತೆ. ನಾವು 150 ಪರ್ಚೇಸ್ ಮಾಡಿದ್ದೀವಿ, ನೀವು ಇದನ್ನು 300 ರುಪೀಸಿಗೆ ತೊಗೊತೀರಾ? ಸರ್ ನೋಡಿ, ನಿಮಗೂ ಕಸ್ಟಮರ್ಸ್ಗೆ ಯೂಸ್ ತಗೋತೀರಾ? ಕಸ್ಟಮರ್ಸ್ಗೆ ಯೂಸ್ ಆಗುತ್ತೆ, ಪ್ಲಸ್ ಅಲ್ಲಿ ಬ್ಲೈಂಡ್ ಒಬ್ರು ತಾತ ಇದ್ದಾರೆ ಕಡಲೆಕಾಯಿ ಮರ, ಅವ್ರಿಗೆ ಯೂಸ್ ಆಗುತ್ತೆ. ಪರ್ಚೇಸ್ ಮಾಡಿದ್ದಾರೆ 300. ಸರ್ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ನೇಮ್? 584. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ನನ್ನ ಹತ್ರ ಇಲ್ಲೊಂದಿದೆ. ಸೊ ತೇಜು ಇಲ್ಲಿ ಒಂದು ಅಯೋಧ್ಯ ವೆಜ್ ಅಂತ ಒಂದು ಹೋಟೆಲ್ ಇದೆ. ಸೊ ಇಲ್ಲಿ ಹೋಗಿ ಇದನ್ನು ಸೆಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ ಬನ್ನಿ. ಇದು 150 ರುಪೀಸ್ ತೊಗೊಂಡಿದ್ದು. ಇದನ್ನ ನಾವು ಆ್ಯಕ್ಚುಲಿ ಸೆಲ್ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಕಾರು ತೊಗೋಬೋದು. ಆ್ಯಕ್ಚುಲಿ ಇದನ್ನೆಲ್ಲ ದುಡ್ಡನ್ನ ಮಹಾರಾಜ ಪಾರ್ಕ್ ಹತ್ರ ಕಡಲೆಕಾಯಿ ಮಾಡ್ತಾರೆ ಸರ್. ಇದು ವಿಡಿಯೋ ಲಾಸ್ಟಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಸರ್, ಮಾಸ್ ಕನ್ನಡಿಗ ಅಂತ. ಸರ್ ಇದು 150 ರುಪೀಸು. ಇದನ್ನು ನೀವು ಎಷ್ಟು ಕಾರು ತೊಗೋಬೋದು. ಎಷ್ಟಕ್ಕೆ ತಗೋತೀರಾ ಸರ್? ಒಳ್ಳೆ ಪರ್ಪಸ್ಗೆ ಕೊಡ್ತೀರಾ? ಯಾರಿಗೆ ಬ್ಲೈಂಡ್ ಪೇಪರ್ ಮಾಡ್ತೀರಾ? 300 ತಗೋತೀರಾ ಸರ್? ಸೀರಿಯಸ್ ಆಗಿ? ಥ್ಯಾಂಕ್ ಯು ಸರ್. ನಿಮ್ಮ ನೇಮ್? ಮಂಜು ಅಂತ. ಓಕೆ. ಸೊ ಗೈಸ್ 300 ರುಪೀಸ್ ಸಿಕ್ಕಿದೆ ನಮಗೆ. ಇದು ಸೋಪ್ ಡಿಸ್ಪೆನ್ಸರ್ ಕೊಟ್ಟಿದ್ದೀವಿ ಸರ್. ತೊಗೊಳ್ಳಿ, ನಿಮಗೆ ಇದು ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಇಷ್ಟ ಆಯಿತು? ಕೌಂಟ್ ಮಾಡಿ. ಸೊ ಗೈಸ್ ಸ್ವಲ್ಪ ಅರ್ನ್ ಮಾಡಿದ್ವಿ. ಆ್ಯಕ್ಚುಲಿ ದೀಪ ಒಂದು ಉಳಿದಿದೆ ಅಲ್ವಾ? ಸೊ ಏನು ಉಳಿದಿದೆ? ದೀಪ ಒಂದು ಉಳಿದಿದೆ, ನೈಲ್ ಕಟ್ರ್ ಒಂದು ಉಳಿದಿದೆ. ಸೊ ಏನು ಮಾಡೋಣ ಅಂತ ಇದನ್ನ, ಈಗ ತುಂಬ ಲೇಟ್ ಆಗ್ತಾ ಬಂದಿದೆ. ಅವರಿಗೆ 5 o'clock ಒಳಗೆ ತೊಗೊಡ್ಬೇಕು. ನೀವೇ ಪರ್ಚೇಸ್ ಮಾಡ್ತೀರಾ? ಎಷ್ಟು ಕೊಡ್ತೀರಾ? 100 ರುಪೀಸಾ? ಪಕ್ಕಾ? ಓಕೆ, ಪ್ರಾಬ್ಲಮ್ ಇಲ್ಲ. ಹಿಂಗೂ ನಮ್ಮ ಬ್ಲಾಗರೇ, ನೀವು ಹೆಲ್ಪ್ ಮಾಡ್ತೀರಿ. ನೀವು ದೀಪ ಪರ್ಚೇಸ್ ಮಾಡ್ತೀರಾ? ಕುಡಿಯಲ್ಲಿ ಇನ್ನೊಂದು ಏನು ಉಳಿದಿದೆ? ಸೊ ಗೈಸ್ ನೈಲ್ ಕಟರ್ ಒಂದು ಉಳಿದಿದೆ. ಆ್ಯಕ್ಚುಲಿ ತುಂಬ ಜನ ಕಮೆಂಟ್ಸ್ ಆಗ್ತಿದ್ರು ನೈಲ್ಸ್ ಕಟ್ ಮಾಡ್ಕೊಳ್ಳಿ ಅಂತ. ತುಂಬ ಉಲ್ಟಾ ಬೆಳೆಸ್ಬಿಟ್ಟಿದೆ. ನಾನು ನೋಡಿಲ್ಲ, ಎಲ್ಲ ಕಾಂಟೆಂಟ್ ಕ್ರಿಯೇಷನ್ ಬಿಸಿ ಇರ್ತೀನಿ. ಸೊ ಪರವಾಗಿಲ್ಲ, ನೈಲ್ ಕಟರ್ ನಾನೇ ಪರ್ಚೇಸ್ ಮಾಡ್ತೀನಿ 100 ರುಪೀಸ್ಗೆ. ದೀಪನ ಅವ್ರು ಪರ್ಚೇಸ್ ಮಾಡಿದ್ರೆ 100 ರುಪೀಸ್ಗೆ. ಟೋಟಲ್ಲು 830 ರುಪೀಸ್ ಆಯಿತು. ಪ್ಲಸ್ 200. 833 ಪ್ಲಸ್ 200 ಎಷ್ಟು? ಯಾ ಗಾಯ್ಸ್ 1033 ರುಪೀಸ್ ಆಗಿದೆ. ಮತ್ತೆ ಬೇಗ ಬನ್ನಿ, ಅವ್ರಿಗೆ ಕೊಡೋಣ, ಗಿವ್ ಅವೇ ಮಾಡೋಣ ತಾತಂಗೆ. ಸೊ ಈಗ ಅಲ್ಲಿ ಹೋಗಿ ಅಲ್ಲಿ ತಾತ ಇದ್ದಾರೆ, ಅವ್ರಿಗೆ ಕೊಡೋಣ 1000 ರೂಪಾಯಿನ. ಎಷ್ಟಾಗಿದೆ? 1083. ಸೊ ನೋಡೋಣ ಬನ್ನಿ. ಸ್ವೀಟ್ ಕೊಡೋಣ. ಹಾಂ ಅಂಕಲ್ ಕೊಟ್ಟಿದ್ರಲ್ಲ ಬೆಳಗ್ಗೆನೆ, ಈಗೇನು ಕೊಡ್ತೀರಾ? ಏನು ಕೊಟ್ಟಿದ್ರಿ ಹೇಳಿ? ಏನು ಕೊಟ್ಟಿದ್ರಿ ಹೇಳಿ ಬೆಳಗ್ಗೆ? 1 ರೂಪಾಯಿ. ನಾನು ಏನಂತ ಹೇಳಿದ್ದೆ? 1000 ರೂಪಾಯಿ ತಗೊಳ್ಳಿ. 1000 ತಗೊಳ್ಳಿ. ಬೆಳಗ್ಗೆ ಹೇಳಿದ್ದೆ 1083 ರೂಪಾಯಿ ಇದೆ. ನೀವು ಹೇಳ್ದಂಗೆ ಬೆಳಗ್ಗೆ ಸಂಜೆ 5 ಗಂಟೆ ತಂದಿದ್ದೀನಿ. ಖುಷಿ ಆಯ್ತಾ? ತಗೊಳ್ಳಿ ಸ್ವೀಟು. ಇಲ್ಲ ಪರವಾಗಿಲ್ಲ, ಬೇಡ. ಇಲ್ಲ ಪರವಾಗಿಲ್ಲ, ಬಿಡಿ. ಕುಡಿ, ಅವ್ರು ಪ್ರೀತಿಯಿಂದ ಕೊಡ್ತಾರೆ, ಇಸ್ಕೊಳ್ಳಿ. ಬಿಡಿ ಅಂಕಲ್, ಇದೆ ಬಿಡಿ, ಸಾಕು. 2 ಇದೆ, ಇಬ್ರಿಗೊಂದೊಂದಿದೆ ಬಿಡಿ, ಪರವಾಗಿಲ್ಲ. ಇಲ್ಲ ಇಟ್ಕೊಳ್ಳಿ, ವ್ಯಾಪಾರ ಮಾಡಿ ನೀವು. ಇಲ್ಲ ಸಾಕು, ತಗೊಳ್ಳಿ. ಖುಷಿ ಆಯ್ತಾ? ಸರಿ ಅಂಕಲ್, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋ. ಹಾಂ. ಸೊ ಗೈಸ್ ಗುಡ್ ಫೀಲಿಂಗ್ ಬರ್ತಿದೆ. ತೇಜುಗೌಡ ಹೇಗೆ ಅನಿಸ್ತಿದೆ? ಖುಷಿ ಆಯ್ತು. ನೀವು ಯಾರಾದ್ರೂ ಹೆಲ್ಪ್ ಮಾಡಬೇಕು ಅಂದ್ರೆ ಇಲ್ಲಿ ಮಹಾರಾಜ ಪಾರ್ಕ್ ಮುಂದೆನೇ ಇರ್ತಾರೆ ತಾತ, ಬನ್ನಿ. ಸೊ ಗೈಸ್ ಇವರು ತೇಜುಗೌಡ, ಇವ್ರದ್ದು ಕೂಡ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಆ್ಯಂಡ್ ಮಾಸ್ ಕನ್ನಡಿಗ ಕೂಡ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಇದೆ, ಮಾಸ್ ಕನ್ನಡಿಗ ಅಂತಾನೆ. ಸೊ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಸ್ ಕೂಡ. ಸೊ ನಮ್ಮ ಹಾಸನ್ ಬ್ಲಾಗರ್ ಇವರು. ಸೊ ಇದೇ ಥರ ಹೆಚ್ಚಿನ ಗಿವ್ ಅವೇಸು, ಇದೇ ಥರ ಹೆಚ್ಚಿನ ಚಾರಿಟೀಸ್ ವರ್ಕ್ಸ್ನ ಮಾಡ್ತಾನೆ ಇರೋಣ. ಸೊ ಅಂಟಿಲ್ ದೆನ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ತೇಜುಗೌಡ ಬ್ರೋಫೆಸ್ಟ್. ಓಕೆ ಗೈಸ್, ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಬ್ರೋಫೆಸ್ಟ್.